ನನ್ನ ಬಾಲ್ಯ. ನನ್ನ ಜನ್ಮವು ಮದ್ರಾಸ್ ರಾಜ್ಯದ ಈಗಿನ ತಮಿಳುನಾಡಿನ ಒಂದು ಚಿಕ್ಕ ಗ್ರಾಮದ ಮಧ್ಯಮ ವರ್ಗದ ಕುಟುಂಬದಲ್ಲಾಯಿತು. ನನ್ನ ತಂದೆ ಜೈನುಲಾಬ್ದೀನರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ದೊರೆತಿರಲಿಲ್ಲ ಹಾಗೂ ಹೆಚ್ಚು ಶ್ರೀಮಂತ ವ್ಯಕ್ತಿಯಾಗಿರಲಿಲ್ಲ. ಹೀಗಿದ್ದಾಗಿಯೂ ಅವರು ಬುದ್ಧಿವಂತರಾಗಿದ್ದರು ಮತ್ತು ಅವರಲ್ಲಿ ಪ್ರಾಮಾಣಿಕವಾದ ಉದಾರತೆಯ ಭಾವನೆಯಿತ್ತು. ನನ್ನ ತಾಯಿ ಆಶಿಯಮ್ಮ ಅವರ ಆದರ್ಶ ಜೀವನ ಸಂಗಾತಿಯಾಗಿದ್ದರು. ನನ್ನ ತಾಯಿ ತಂದೆಯವರನ್ನು ನಮ್ಮ ಸಮಾಜದಲ್ಲಿ ಆದರ್ಶ ದಂಪತಿಗಳ ರೂಪದಲ್ಲಿ ನೋಡಲಾಗುತ್ತಿತ್ತು. ನಾನು ದೃಢಕಾಯ ಹಾಗೂ ಸುಂದರ ತಂದೆ ತಾಯಿಗಳ ಸಾಧಾರಣ ಕಾಣುವ ಕುಳ್ಳಗಿನ ದೇಹದ ಮಗು. ನಾವು ನಮ್ಮ ಪುರಾತನ ಮನೆಯಲ್ಲಿದ್ದವು. ರಾಮೇಶ್ವರಂನ ಮಸೀದಿಯ ಬೀದಿಯಲ್ಲಿದ್ದ ಈ ಮನೆ ಸುಣ್ಣಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿದ ದೊಡ್ಡ ಮನೆಯಾಗಿತ್ತು. ನನ್ನ ತಂದೆ ಸರಳ ವ್ಯಕ್ತಿಯಾಗಿದ್ದರು ಮತ್ತು ಎಲ್ಲಾ ಅನಾವಶ್ಯಕ ಮತ್ತು ಆಡಂಬರದ ವಸ್ತುಗಳಿಂದ ದೂರವಿರುತ್ತಿದ್ದರು ಮತ್ತು ಎಲ್ಲಾ ಅಗತ್ಯ ವಸ್ತುಗಳು ಸುಲಭವಾಗಿ ಸಿಗುತ್ತಿದ್ದವು. ವಾಸ್ತವವಾಗಿ ಹೇಳುವುದಾದರೆ ನನ್ನ ಬಾಲ್ಯವು ಭೌತಿಕ ಹಾಗೂ ಭಾವನಾತ್ಮಕ ದೃಷ್ಟಿಯಿಂದ ಬಹಳ ನಿಶ್ಚಿಂತೆ ಹಾಗೂ ಸರಳವಾಗಿ ಕಳೆಯಿತು. ಸಾಮಾನ್ಯವಾಗಿ ನಾನು ನನ್ನ ಅಮ್ಮನೊಂದಿಗೆ ಅಡುಗೆ ಮನೆಯಲ್ಲೇ ಕೆಳಗೆ ಕುಳಿತು ಊಟ ಮಾಡುತ್ತಿದ್ದೆ. ಅವರು ನನ್ನೆದುರಿಗೆ ಬಾಳೆಹಳ್ಳೆ ಹರಡಿ ಅದರ ಮೇಲೆ ಅನ್ನ ಹಾಗೂ ಸುಗಂಧಿತ ಮತ್ತು ರುಚಿಕರ ಸಾಂಬಾರು ಹಾಕುತ್ತಿದ್ದರು. ಜೊತೆಗೆ ಮನೆಯಲ್ಲೇ ಮಾಡಿದ ಉಪ್ಪಿನಕಾಯಿ ಹಾಗೂ ತಾಜಾ ತೆಂಗಿನ ಚಟ್ನಿಯೂ ಇರುತ್ತಿತ್ತು. ರಾಮೇಶ್ವರಂ ಒಂದು ಪ್ರಸಿದ್ಧ ತೀರ್ಥಸ್ಥಳವಾಗಲು ಕಾರಣವಾದ ಪ್ರತಿಷ್ಠಿತ ಶಿವಾಲಯವು ನಮ್ಮ ಮನೆಯಿಂದ ಕೇವಲ 10 ನಿಮಿಷ ಕಾಲ್ನಡಗೆಯ ದೂರದಲ್ಲಿತ್ತು. ನಾವು ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಿತ್ತು. ಆದರೆ ಅಲ್ಲಿ ತಮ್ಮ ನೆರೆಹೊರೆಯ ಮುಸಲ್ಮಾನರೊಂದಿಗೆ ಹೊಂದಿಕೊಂಡು ಬಾಳುವ ಕೆಲವು ಹಿಂದೂ ಕುಟುಂಬಗಳೂ ಇದ್ದವು. ನಮ್ಮ ಪ್ರದೇಶದಲ್ಲಿ ಒಂದು ಹಳೆಯ ಮಸೀದಿ ಇತ್ತು. ಅಲ್ಲಿ ಸಂಜೆಯ ಹೊತ್ತು ನಮಾಜ್ಗಾಗಿ ನನ್ನ ತಂದೆ ನನ್ನನ್ನು ಜೊತೆಗೆ ಕರೆದೊಯ್ಯುತ್ತಿದ್ದರು. ರಾಮೇಶ್ವರ ದೇವಾಲಯದ ಹಿರಿಯ ಅರ್ಚಕರಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ನನ್ನ ತಂದೆಯವರ ಅಭಿನ್ನ ಮಿತ್ರರಾಗಿದ್ದರು. ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ನಾನು ಪ್ರಶ್ನೆ ಕೇಳುವಷ್ಟು ದೊಡ್ಡವನಾದಾಗ ತಂದೆಯವರಿಗೆ ನಮಾಜ್ನ ಪ್ರಸ್ತುತತೆಯ ಬಗ್ಗೆ ಕೇಳಿದೆ. ಅವರು ಹೇಳುತ್ತಿದ್ದರು, ನೀನು ನಮಾಜ್ ಓದುವಾಗ ನಿನ್ನ ಶರೀರದಿಂದ ಹೊರಗೆ ಬ್ರಹ್ಮಾಂಡದ ಅಂಗವಾಗಿ ಬಿಡುತ್ತೀಯ. ಅದರಲ್ಲಿ ಸಂಪತ್ತು, ವಯಸ್ಸು, ಜಾತಿ ಅಥವಾ ಧರ್ಮಪಂಥದ ಯಾವ ಭೇದ ಭಾವವಿರುವುದಿಲ್ಲ. ನನಗೆ ನೆನಪಿದೆ, ತಂದೆಯವರ ದಿನಚರಿ ಸೂರ್ಯೋದಯಕ್ಕಿಂತ ಮೊದಲೇ ಬೆಳಗ್ಗೆ ನಮಾಜ್ ಓದುವುದರೊಂದಿಗೆ ಶುರುವಾಗುತ್ತಿತ್ತು. ನಂತರ ಅವರು ನಮ್ಮ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು. ತೋಟ ಮನೆಯಿಂದ ಸುಮಾರು 4 ಮೈಲಿ ದೂರವಿತ್ತು. ಸುಮಾರು 12 ದರ್ಜನ್ನಷ್ಟು ತೆಂಗಿನಕಾಯಿಗಳನ್ನು ಹೆಗಲ ಮೇಲೆ ಹೊತ್ತು ಮನೆಗೆ ಹಿಂದಿರುಗುತ್ತಿದ್ದರು. ನಂತರವೇ ಅವರು ಉಪಹಾರ ಸೇವಿಸುತ್ತಿದ್ದರು. ನಾನು ನನ್ನ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನದ ಸಂಪೂರ್ಣ ಜೀವನದಲ್ಲಿ ತಂದೆಯವರ ನುಡಿಗಳನ್ನು ಪಾಲಿಸುವ ಪ್ರಯತ್ನ ಮಾಡಿದ್ದೇನೆ. ನಮ್ಮನ್ನು ಭ್ರಮೆ, ದುಃಖ, ವಿಷಾದ ಮತ್ತು ಸೋಲಿನಿಂದ ಬಿಡುಗಡೆಗೊಳಿಸಿ ಸರಿಯಾದ ಮಾರ್ಗ ತೋರುವ ಯಾವುದೋ ಒಂದು ದೈವಿಕ ಶಕ್ತಿ ಖಂಡಿತವಾಗಿ ಇದೆ ಎನ್ನುವ ಆ ಮೂಲ ಸತ್ಯಗಳನ್ನು ಅರ್ಥೈಸಿಕೊಳ್ಳುವ ಸಂಪೂರ್ಣ ಪ್ರಯತ್ನ ಮಾಡಿದ್ದೇನೆ. ತಂದೆಯವರು ಮರದ ದೋಣಿಗಳನ್ನು ತಯಾರಿಸುವ ಕೆಲಸ ಶುರು ಮಾಡಿದಾಗ ನನಗೆ 6 ವರ್ಷ ವಯಸ್ಸು. ಈ ದೋಣಿಗಳು ತೀರ್ಥಯಾತ್ರಿಕರನ್ನು ರಾಮೇಶ್ವರಂನಿಂದ ಧನುಷಕೋಡಿ ಅಥವಾ ಸೇಥುಕ್ಕರಾಯಿವರೆಗೆ ಕರೆದುಕೊಂಡು ಬರಲು ಹಾಗೂ ಹೋಗಲು ಬಳಸುತ್ತಿದ್ದರು. ಒಬ್ಬ ಸ್ಥಳೀಯ ಗುತ್ತಿಗೆದಾರರಾದ ಅಹಮದ್ ಜಲಾಲುದ್ದೀನ್ ಜೊತೆಗೆ ತಂದೆಯವರು ಸಮುದ್ರ ತೀರದಲ್ಲಿ ದೋಣಿಗಳನ್ನು ತಯಾರಿಸಲಾರಂಭಿಸಿದರು. ನಂತರ ಅಹಮದ್ ಜಲಾಲುದ್ದೀನ್ ಜೊತೆ ನನ್ನ ಹಿರಿಯ ಸಹೋದರಿಯ ವಿವಾಹವಾಯಿತು. ನಾನು ದೋಣಿಗಳು ಆಕಾರ ಪಡೆಯುವುದನ್ನು ಗಮನವಿಟ್ಟು ನೋಡುತ್ತಿದ್ದೆ. ತಂದೆಯವರ ವ್ಯವಹಾರ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ದಿನ ಗಂಟೆಗೆ 100 ಕಿಲೋಮೀಟರ್ ವೇಗದ ಬಿರುಗಾಳಿ ಮತ್ತು ಸಮುದ್ರದಲ್ಲಿ ಚಂಡಮಾರುತ ಬಂದಿತು. ಅದರಲ್ಲಿ ಸೇಥುಕ್ಕರಾಯಿಯ ಕೆಲವು ಜನ ಹಾಗೂ ನಮ್ಮ ದೋಣಿಗಳು ಮುಳುಗಿ ಹೋದವು. ಅದರಲ್ಲಿ ಪಾಂಬನ್ ಸೇತುವೆಯು ಕುಸಿದು ಬಿತ್ತು ಮತ್ತು ಪ್ರಯಾಣಿಕರಿಂದ ತುಂಬಿದ ರೈಲು ದುರ್ಘಟನೆಗೆ ಒಳಗಾಯಿತು. ಅದುವರೆಗೂ ಕೇವಲ ಸಮುದ್ರದ ಸೌಂದರ್ಯವನ್ನಷ್ಟೇ ನೋಡಿದ್ದ ನನಗೆ ಅದರ ಈ ಅಪಾರ ಅನಿಯಂತ್ರಿತ ಶಕ್ತಿಯು ದಿಗ್ಭ್ರಾಂತನಾಗಿಸಿತು. ವಯಸ್ಸಿನ ಅಂತರ ಸಾಕಷ್ಟಿದ್ದರೂ ಅಹಮದ್ ಜಲಾಲುದ್ದೀನರು ನನ್ನ ಅಂತರಂಗ ಮಿತ್ರರಾದರು. ಅವರು ನನಗಿಂತ ಸುಮಾರು 15 ವರ್ಷ ಹಿರಿಯರಾಗಿದ್ದು ನನ್ನನ್ನು ಆಜಾದ್ ಎಂದು ಕರೆಯುತ್ತಿದ್ದರು. ನಾವಿಬ್ಬರೂ ಪ್ರತಿ ಸಂಜೆ ದೂರದವರೆಗೆ ವಿಹರಿಸುತ್ತಿದ್ದವು. ನಾವು ಮಸ್ಜಿದ ಗಲ್ಲಿಯಿಂದ ಹೊರಟು ಸಮುದ್ರದ ಮರಳ ತೀರದಲ್ಲಿ ನಡೆಯುತ್ತಿದ್ದವು. ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚಿಸುತ್ತಿದ್ದವು.
ಪ್ರಾಸಂಗಿಕವಾಗಿ ನಾನು ಇಲ್ಲಿ ಉಲ್ಲೇಖಿಸಬೇಕಾದ ವಿಚಾರವೆಂದರೆ ನಮ್ಮ ಪ್ರದೇಶದಲ್ಲೆಲ್ಲ ಕೇವಲ ಜಲಾಲುದ್ದೀನರು ಆಂಗ್ಲ ಭಾಷೆ ಓದಬಲ್ಲವರಾಗಿದ್ದರು. ನನ್ನ ಪರಿಚಿತರಲ್ಲಿ ಜಲಾಲುದ್ದೀನರ ಸಮಾನ ಶಿಕ್ಷಣದ ಸ್ಥಾನ ಯಾರಿಗೂ ಇರಲಿಲ್ಲ ಹಾಗೂ ಹೊರಜಗತ್ತಿನ ಬಗ್ಗೆ ಅವರಷ್ಟು ಯಾರಿಗೂ ತಿಳಿದಿರಲಿಲ್ಲ. ಜಲಾಲುದ್ದೀನರು ನನಗೆ ಸದಾ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಆವಿಷ್ಕಾರಗಳು, ಸಮಕಾಲೀನ ಸಾಹಿತ್ಯ ಮತ್ತು ಚಿಕಿತ್ಸಾ ವಿಜ್ಞಾನದ ಲಭ್ಯತೆಗಳ ಬಗ್ಗೆ ತಿಳಿಸುತ್ತಿದ್ದರು. ಅವರೇ ನನ್ನನ್ನು ಸೀಮಿತ ಜ್ಞಾನ ಪರಿಧಿಯಿಂದ ಹೊರತಂದು ಹೊರಜಗತ್ತಿಗೆ ಪರಿಚಯಿಸಿದ್ದು. ನನ್ನ ಬಾಲ್ಯಕಾಲದಲ್ಲಿ ಪುಸ್ತಕಗಳು ದುರ್ಲಭ ವಸ್ತುಗಳಂತಾಗಿದ್ದವು. ನಮ್ಮ ಸ್ಥಳೀಯ ಮಟ್ಟದ ಒಬ್ಬ ಪೂರ್ವ ಕ್ರಾಂತಿಕಾರಿ ಅಥವಾ ಉಗ್ರ ರಾಷ್ಟ್ರವಾದಿ ಎನ್ನಬಹುದಾದ ಎಸ್.ಟಿ.ಆರ್. ಮಾಣಿಕಂರವರ ವೈಯಕ್ತಿಕ ಪುಸ್ತಕಾಲಯವಿತ್ತು. ಅವರು ಸದಾ ನನ್ನನ್ನು ಓದಲು ಪ್ರೋತ್ಸಾಹಿಸುತ್ತಿದ್ದರು. ನಾನು ಆಗಾಗ ಅವರ ಮನೆಯಿಂದ ಓದಲು ಪುಸ್ತಕಗಳನ್ನು ತರುತ್ತಿದ್ದೆ. ನನ್ನ ಬಾಲ್ಯ ಜೀವನದ ಮೇಲೆ ಗಾಢ ಪ್ರಭಾವ ಬೀರಿದ ಮತ್ತೋರ್ವ ವ್ಯಕ್ತಿ ನನ್ನ ಸೋದರ ಸಂಬಂಧಿಯಾದ ಶಂಸುದ್ದೀನ್. ಅವರು ರಾಮೇಶ್ವರಂನ ಏಕೈಕ ದಿನಪತ್ರಿಕಾ ವಿತರಕರಾಗಿದ್ದರು. ಪತ್ರಿಕೆಗಳು ಪಾಂಬನ್ನಿಂದ ಬರುವ ರೈಲಿನ ಮೂಲಕ ರಾಮೇಶ್ವರಂ ಸ್ಟೇಷನ್ ತಲುಪುತ್ತಿದ್ದವು. ಈ ಪತ್ರಿಕಾ ಏಜೆನ್ಸಿಯನ್ನು ಶಮ್ಲುದ್ದೀನ್ ಒಬ್ಬರೇ ನಡೆಸುತ್ತಿದ್ದರು. ರಾಮೇಶ್ವರಂನಲ್ಲಿ ಒಟ್ಟು 1,000 ಪತ್ರಿಕೆಗಳು ಮಾರಾಟವಾಗುತ್ತಿದ್ದವು. ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್ ನನ್ನ ಬಾಲ್ಯದ ಗೆಳೆಯರಾಗಿದ್ದರು. ಈ ಮೂವರೂ ಸಹ ಬ್ರಾಹ್ಮಣ ಪರಿವಾರದವರಾಗಿದ್ದರು. ರಾಮಾನಂದ ಶಾಸ್ತ್ರಿಯು ರಾಮೇಶ್ವರಂ ದೇವಾಲಯದ ಹಿರಿಯ ಪೂಜಾರಿ ಪಕ್ಷಿಲಕ್ಷ್ಮಣ ಶಾಸ್ತ್ರಿಯವರ ಮಗನಾಗಿದ್ದ. ಬೇರೆ ಬೇರೆ ಧರ್ಮ, ಪಾಲನೆ, ಪೋಷಣೆ, ಓದು ಬರಹ ಕುರಿತು ನಮ್ಮಲ್ಲಿ ಯಾವ ಮಕ್ಕಳಿಗೂ ಪರಸ್ಪರ ಭೇದಭಾವದ ಅನುಭವ ಇರಲಿಲ್ಲ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ವೀಕ್ಷಿಸಿ ಎಂಜಾಯ್ ಮಾಡಿ.